ಭಾರತ ಪಾಕ್ ನಡುವೆ ಯುದ್ಧ ಸನ್ನಿವೇಶ ನಿರ್ಮಾಣವಾಗಿದೆ. ಪಾಕಿಸ್ತಾನದ ದಾಳಿ ಬೆನ್ನಲ್ಲೇ ಭಾರತವು ಕೂಡ ಹೈ ಅಲರ್ಟ್ ಆಗಿದೆ. ಈ ಮೂಲಕವಾಗಿ ಪ್ರತಿಕಾರಕ್ಕಿಳಿದಿದೆ ಭಾರತೀಯ ವಾಯುಪಡೆ. ಕ್ಷಿಪಣಿಗಳನ್ನ ಮತ್ತೆ ನಮ್ಮ ಕಡೆಯಿಂದಲೂ ಕೂಡ ಪ್ರಯೋಗಿಸುವಂತಹ ಕೆಲಸ ಆಗಿದೆ. ಪಾಕಿಸ್ತಾನದತ್ತ ಈಗಾಗಲೇ ಭಾರತದ ಫೈಟರ್ ಜೆಟ್ಗಳನ್ನ ನುಗ್ಗಿಸಲಾಗಿದೆ. ಪಾಕಿಸ್ತಾನದ ಕಡೆ ಕ್ಷಿಪಣಿಯನ್ನ ಉಡಾಯಿಸಿದೆ ಭಾರತ. ಪಾಕಿಸ್ತಾನ ನಿನ್ನೆ ರಾತ್ರಿ ಮಾಡಿದಂತಹ ಕೆಲಸಕ್ಕೆ ರಿವರ್ಸ್ ಆಗಿ ಭಾರತ ಕೊಟ್ಟಿದೆ ತಿರುಗೇಟನ್ನ. ಅದರ ಬೆನ್ನಲ್ಲೇ ಮತ್ತೆ 8 ಗಂಟೆ 15 ನಿಮಿಷದ ಆಸುಪಾಸ್ನಲ್ಲಿ ಮತ್ತೆ ಮಿಸೈಲ್ಗಳನ್ನ ಡ್ರೋನ್ಗಳನ್ನ ತೂರಿ ಬಿಟ್ಟಂತಹ ಪಾಕಿಸ್ತಾನಕ್ಕೆ ಮತ್ತೆ ಅವುಗಳನ್ನ ನಿಷ್ಕ್ರಿಯಗೊಳಿಸೋ ಮೂಲಕ ಅಲ್ಲಿಯೇ ಅದನ್ನ ಉಡಾಯಿಸೋ ಮೂಲಕವಾಗಿ ದಿಟ್ಟ ಉತ್ತರವನ್ನ ಭಾರತ ಕೊಟ್ಟಿದೆ. ಇದರ ಬೆನ್ನಲ್ಲೇ ಮತ್ತೆ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಸನ್ನಿವೇಶವನ್ನ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿದೆ. ಫೈಟರ್ ಜೆಟ್ ಅನ್ನ ಬಿಟ್ಟಿದೆ ಈಗ ಭಾರತ. ಮೇಲಿಂದ ಮೇಲೆ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ನಡೆಸಿದೆ. ಜಮ್ಮುವಿನ ಏರ್ಪೋರ್ಟ್ ಇರಬಹುದು, ಇತರೆಡೆಗಳಲ್ಲಿ ರಾಜಸ್ಥಾನ ಮತ್ತೊಂದು ಕಡೆಗಳಲ್ಲಿ ಭಾರಿ ಪ್ರಮಾಣದ ಡ್ರೋನ್ ಅನ್ನ ದಾಳಿ ನಡೆಸಿದೆ.